ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಕೇಳುಗರಿಗೆಲ್ಲ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಸನದ ಡಾಕ್ಟರ್ ಶಾಂತಾ ಅತ್ನಿಯವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಾಂತಾ ಅತ್ನಿಯವರು. ಕಳೆದ ಸಂಚಿಕೆಯಲ್ಲಿ ಅವರನ್ನ ಪರಿಚಯ ಮಾಡಿಕೊಂಡಿದ್ವಿ. ಬಹಳಷ್ಟು ಜನ ಕೇಳುಗರು ಮಾತುಗಳನ್ನ ಕೇಳಿ ಸ್ಫೂರ್ತಿಯನ್ನ ಪಡೆದುಕೊಂಡು ನಮಗೆ ತಿಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರ ಸಾಹಿತ್ಯದ ಪಯಣದ ಬಗ್ಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹೇಗೆ ಆರಂಭ ಆಯ್ತು ನಿಮ್ಮ ಬರವಣಿಗೆ ಅಂತ ಕೇಳಿದಾಗ ನೀವು ಹೇಳಿದ್ರಿ ಈಗಾಗಲೇ 10 ಕೃತಿಗಳನ್ನ ಹೊರಗೆ ತಂದಿದ್ದೀರಾ. ಅದರಲ್ಲಿ 4 ಸಂಪಾದಿತ ಕೃತಿಗಳು ಮತ್ತೆ 6 ನಿಮ್ಮ ಸ್ವಂತ ಕೃತಿಗಳು. ಅದ್ರ ಬಗ್ಗೆ ಮಾತಾಡಿ. ಮೊದಲನೇ ಕೃತಿ ತರುವಾಗ ಆ ತುಮುಲ ಹೇಗಿತ್ತು? ಮೊದಲನೇ ಕೃತಿ ತರಬೇಕಾದ್ರೆ ನಂದು ಬಿತ್ತಿದರೆ ಬೆಳೆಯುವುದೇ ಜೀವ ಅನ್ನೋದು ಕವನ ಸಂಕಲನ. ನಾನು ಆ ಕವನಗಳನ್ನೆಲ್ಲ ಬರೆದು ಹಾಗೆ ಇಟ್ಕೊಳ್ತಾ ಇದ್ದೆ. ಆಮೇಲೆ ನನಗೂ ಕೂಡ ಒಂದ್ ಬುಕ್ ತರಬೇಕು ಅಂತ ಅನ್ನಿಸುವಾಗ ಒಂದ್ ರೀತಿ ಭಯನೇ ಇತ್ತು. ಇದನ್ನೆಲ್ಲ ಹೇಗಪ್ಪ ಸಂಕಲನ ಮಾಡೋದು, ಮತ್ತೆ ಎಲ್ಲಿ ಇದನ್ನ ಪ್ರಿಂಟ್ ಮಾಡಿಸ್ಬೇಕು, ಹೇಗೆ, ಮತ್ತೆ ಇದನ್ನ ಯಾರಿಗಾದ್ರೂ ಓದುಗರಿಗೆ ಕೊಡ್ಬೇಕು ಮೊದಲೇ, ಆತರ ಒಂದು ತಳಮಳ ನನ್ನಲ್ಲಿತ್ತು. ನಾನು ಒಂದು 5-6 ಕಡೆಗೆ ನಾನು ಪ್ರತಿಗಳನ್ನ ಜೆರಾಕ್ಸ್ ಮಾಡಿಸಿ ಕೊಟ್ಟಿದ್ದೆ. ತಪ್ಪುಗಳನ್ನ ತಿದ್ಕೊಡಿ, ಪದಗಳು ತಪ್ಪಾಗಿದ್ರೆ, ವಾಕ್ಯಗಳು ತಪ್ಪಾಗಿದ್ರೆ ಅದೆಲ್ಲ ಸರಿಪಡಿಸಿ ಕೊಡಿ ಅಂತ. ಅದರಲ್ಲಿ ನನ್ಗೆ ಸರಿಪಡಿಸಿ ಕೊಟ್ರು ಅವರೆಲ್ಲರೂ. ಏನ್ ತಪ್ಪಾಗಿದೆ ಅದೆಲ್ಲ ಹೇಳಿದ್ರು. ನಾನು ಅದನ್ನೆಲ್ಲ ತಿದ್ಕೊಂಡು ಆ ಒಂದು ಕೃತಿನ ತರುವಾಗ ಭಯನೂ ಇತ್ತು ಮತ್ತೆ ಖುಷಿನೂ ಇತ್ತು. ನಂದೇ ಪ್ರಕಾಶನ ಇದೆ, ಅತ್ನಿ ಪ್ರಕಾಶನ ಅಂತ ಹೇಳಿ ಅದ್ರದಲ್ಲೇ ಮಾಡ್ಬೇಕು ಅನ್ನೋದಿತ್ತು. ಹಾಗಾಗಿ ನನಗೆ ಪ್ರಕಾಶನನು ಪ್ರಕಾಶಕರು ಸಹ ನೀವು? ಹೌದು. ಹೇಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅದು ಗೊತ್ತಿರ್ಲಿಲ್ಲ. ಮಾಹಿತಿ ಗೊತ್ತಿರೋರ್ನೆಲ್ಲ ಕೇಳ್ಕೊಂಡೆ. ಮತ್ತೆ ನಾನು ಯಾವ್ದು ಒಂದು ಹೆಸರನ್ನ ನನ್ನ ಒಂದು ಪ್ರಕಾಶಕರ ಇದಕ್ಕೆ ನಾನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಅತ್ನಿ ಅಂತಾನೆ ಇಟ್ಟೆ ಅದಕ್ಕೆ. ಅದು ನನ್ನ ಹುಟ್ಟೂರು. ಹಾಗಾಗಿ ಅತ್ನಿ ಪ್ರಕಾಶನ ಅನ್ನೋದೇ ಇರ್ಲಿ ಅಂತ ಆ ಊರಿನವರಿಗೆ, ಆ ಗ್ರಾಮಕ್ಕೆ ನಾನು ಆ ಹೆಸರನ್ನ ನಾನು ಡೆಡಿಕೇಟ್ ಮಾಡಿದೆ. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಅಲ್ಲೇ, ಪ್ರಾಥಮಿಕ ಶಿಕ್ಷಣ ಅಲ್ಲೇ ಆಗಿದ್ದು. ನಮ್ಮೂರು ಭೌಗೋಳಿಕವಾಗಿ ತುಂಬಾ ಸುಂದರವಾಗಿದೆ. ಸುತ್ತ ನೀರು, ಮಧ್ಯದಲ್ಲಿ ಊರಿದೆ. ಹೇಮಾವತಿ ನದಿ ದಡದಲ್ಲಿ ನಮ್ಮೂರಿರೋದು. ಊರಿನ ಅಂಚಲ್ಲೇ ತೋಟ ಇದೆ, ಅದ್ರ ಪಕ್ಕದಲ್ಲೇ ಕೆರೆಗಳಿದೆ. ಪ್ರಾಕೃತಿಕವಾಗಿ ತುಂಬಾ ಸುಂದರವಾಗಿರೋ ಊರು ಅದು. ಹಾಗಾಗಿ ನಮ್ಮೂರಿನ ಎಲ್ಲ ಜನರಿಗೂ ನಾನು ಅತ್ನಿ ಪ್ರಕಾಶನವನ್ನ ಆ ಹೆಸರಿನ ಮೂಲಕ ಅವ್ರಿಗೆ ಅರ್ಪಿಸಿದೆ. ಮತ್ತೆ ಕೃತಜ್ಞತೆನೂ ಅವ್ರಿಗೆ ಸಲ್ಲಿಸಿದೆ. ನಾನು ಅದೇ ಸ್ಕೂಲಲ್ಲಿ ಓದಿದ್ರಿಂದ, ನಮ್ಮ ಅಪ್ಪ ಅಮ್ಮ ನಮ್ಮ ವಂಶಸ್ಥರೆಲ್ಲ ಅಲ್ಲೇ ಇರೋದ್ರಿಂದ ನಮ್ಗೆ ಒಂದು ಬದುಕನ್ನು ಕೊಟ್ಟಿರೋ ಊರು ಅದು. ಪ್ರಕಾಶಕಿಯಾಗಿ ಏನ್ ಸವಾಲುಗಳಿತ್ತು? ಸವಾಲುಗಳು ತುಂಬಾ ಬರುತ್ತೆ ಮೇಡಮ್. ಈಗ ಯಾರಾದ್ರೂ ಒಂದು ಬುಕ್ ಮಾಡ್ಕೊಡಿ ಅಂತ ಅನ್ನುವಾಗ ಅದಕ್ಕೆ ಖರ್ಚು ಹಾಕ್ಬೇಕು. ಕನಿಷ್ಠ ಇತ್ತೀಚೆಗಂತೂ ಒಂದು 60,000 ಆಗುತ್ತೆ ಒಂದು ಪುಸ್ತಕನ ಮಾಡ್ಸೋದಕ್ಕೆ. ಪುಸ್ತಕ ಮಾಡಬಹುದು, ಆದ್ರೆ ಅದನ್ನ ಮಾರಾಟ ಮಾಡೋದು ತುಂಬಾ ಕಷ್ಟ. ಮತ್ತೆ ಲೈಬ್ರರಿಗೆ ಸೆಲೆಕ್ಟ್ ಆಗೋದೆಲ್ಲ ತುಂಬಾ ಕಷ್ಟ. ಈಗ ನಂದು 4 ಕೃತಿಗಳು ಸೆಲೆಕ್ಟ್ ಆಗಿದೆ. ಇದುವರೆಗೂ ಬುಕ್ ತಗೊಂಡೇ ಇಲ್ಲ ಅವರು. ಹಾಗಾಗಿ ಅದಕ್ಕೆ ಹಾಕಿರೋ ಬಂಡವಾಳ ಕೂಡ ಹಾಗೆ ಇದೆ, ಇನ್ನು ಬಂದಿಲ್ಲ ದುಡ್ಡು ವಾಪಸ್ಸು. ಅದು ಯಾವಾಗ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಸೆಲೆಕ್ಟ್ ಆಗಿರೋದಕ್ಕೆ ಪಟ್ಟಿಲ್ ನೋಡಿದೀನಿ. ಇನ್ನು ನಮ್ಗೆ ಲೆಟರ್ ಬಂದಿಲ್ಲ ನಿಮ್ ಬುಕ್ಸ್ ಅಂತ ತಂದ್ಕೊಡಿ ಅಂತ ಹೇಳಿ. ಹಾಗಾಗಿ ಅದು ಹೊಡೆತ ಬೀಳುತ್ತೆ. ಆಮೇಲೆ ಒಂದ್ ವರ್ಷದಲ್ಲಿ 1-2 ಬುಕ್ಸ್ ಆದ್ರೂ ಮಾಡ್ಲೇಬೇಕು ಪ್ರಕಾಶನ ಇದ್ಮೇಲೆ. ನನಗೆ ಮಾಡಕ್ಕೆ ಆಗಿಲ್ಲ. ಈಗ ಒಂದು 8 ಬುಕ್ ಬಂದಿದೆ ನನ್ನ ಪ್ರಕಾಶನದಲ್ಲಿ. ಬೇರೆಯವರು ಇನ್ನೊಂದ್ 2-3 ಬುಕ್ ನ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಈಗ ಈ ರಜದಲ್ಲಿ ನಾನು 4-6 ಬುಕ್ಸ್ ಒಟ್ಟಿಗೆ ತರೋಣ ಅಂತ ಪ್ಲಾನ್ ಇದೆ ಈಗ ನನ್ಗೆ. ಅದು ಸವಾಲೆ. ಅಮೌಂಟ್ ಅನ್ನ ಹಾಕ್ಬೇಕು,
ಒಂದು ಪುಸ್ತಕಕ್ಕೆ ಜಾಸ್ತಿ ಒಂದ್ 60,000 ಹಾಕ್ಬೇಕು. ಆದ್ರೆ ಆ ದುಡ್ಡು ಬರುತ್ತೆ ಅಂತ ಹಾಕ್ಬಾರ್ದು. ಬಟ್ ನಂದೊಂದು ಕೃತಿ ಹೊರಗೆ ಬರ್ಬೇಕು ಅಂತ ಹೇಳಿ ಹಾಕ್ಬೇಕು. ಆಗ ನಾವಲ್ಲಿ ಆರ್ಥಿಕ ಲಾಭನ ನೋಡಕ್ ಆಗಲ್ಲ. ಆಮೇಲೆ ಮೊದಲನೇ ಕೃತಿ ಒಂದು ಆರ್ಥಿಕ ಹೊರೆ ಆಗುತ್ತೆ. ಆದ್ರೆ ನಾವೇನ್ ಅಂದ್ಕೋಬೇಕು ಅಂತ ಅಂದ್ರೆ ಎರಡನೇದು ಆ ಕೃತಿಯ ಅಂದ್ರೆ ತಿದ್ದಬೇಕು, ನೋಡ್ಬೇಕು, ವಿಷಯ ಆಯ್ಕೆ ಮಾಡ್ಕೋಬೇಕು. ಹೌದು, ಇದು ಬಹಳ ಕಷ್ಟದ ಕೆಲಸ. ಇದು ಹೌದು, ಒಂದು ಪ್ರಾಡಕ್ಟ್ ಸೇಲ್ ಮಾಡೋದು ಬೇರೆ, ಖಂಡಿತ ಈ ಸಾಹಿತ್ಯನ ಹಂಚೋದು ಬೇರೆ. ಪ್ರಾಡಕ್ಟ್ ಇದನ್ನು ಹೋಲಿಸಬಾರ್ದು. ಇದು ಮಾರ್ಕೆಟಿಂಗ್ ಕಷ್ಟ ಅಲ್ವಾ? ಹೇಗ್ ತಲುಪಕ್ ಪ್ರಯತ್ನ ಮಾಡ್ತೀರಾ? ಯಾವ್ಯಾವ ಅಂದ್ರೆ ಏನ್ ಸ್ಟ್ರಾಟಜಿ ಮಾಡ್ಕೋತೀರಾ? ಅದಕ್ಕೆ ನಾನೇನು ಆತರ ಏನು ಮಾಡಲ್ಲ. ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ನಾನು ಅದನ್ನ ಹಾಗೆ ಕೊಡ್ತೀನಿ. ಆಮೇಲೆ ನಮ್ಮ ಮನೆಗೆ ಯಾರಾದ್ರೂ ಬಂದವ್ರಿಗೆ, ಮತ್ತೆ ನಾನು ಎಲ್ಲಾದ್ರೂ ಫಂಕ್ಷನ್ ಗಳೆಲ್ಲ ಇದ್ರೆ ಅವ್ರಿಗೆ ಕೊಡ್ತೀನಿ. ಮತ್ತೆ ನಮ್ಮ ಆಫೀಸ್ಗಳಲ್ಲಿ ತುಂಬಾ ಫಂಕ್ಷನ್ ಗಳಾಗುತ್ತೆ, ನಾನು ಸ್ಟೇಜ್ ಮೇಲೆ ಇರೋರ್ಗೆಲ್ಲ ಬುಕ್ಸೇ ಕೊಡಿಸ್ತೀನಿ. ನನ್ ಬುಕ್ಸ್ ಇದೆ ಕೊಡಿ ಅಂತ ಹೇಳ್ತೀನಿ. ಕರ್ನಾಟಕ ಏಕೀಕರಣದ ಸಮಯದಲ್ಲಿ ಕನ್ನಡದ ಪುಸ್ತಕಗಳನ್ನೆಲ್ಲ ತಲುಪಿಸ್ಬೇಕಿದೆ. ಈ ಮಟ್ಟಿಗೆ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಸೌಲಭ್ಯ ಆಗ್ಲಿ, ಸಂಪರ್ಕ ಸೌಲಭ್ಯ ಆಗ್ಲಿ, ಅದು ಯಾವ್ದು ಇಲ್ಲದೆ ಇರುವಂತ ಕಾಲದಲ್ಲಿ ಸಕ್ಕರೆ ಬಾಳಾಚಾರ್ಯ ಅವರು ಪುಸ್ತಕಗಳನ್ನ ಈ ಬುಟ್ಟಿನಲ್ಲಿ ತುಂಬಿಕೊಂಡು ಹೋಗಿ 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 ಮನೆಗೂ ಕೊಡ್ತಾ ಮನೆಗೂ ಹೋಗಿ ನೋಡಿ ಅಂತವ್ರೆಲ್ಲ ಇದ್ದಂತಹ ನಾಡು ನಮ್ದು. ಅಂದ್ರೆ ಒಂದು ಬೇಕಾದಂತದ್ದು ಮನೆಗೆ ಬಂದು ಬೀಳುತ್ತೆ. ಆಸಕ್ತಿ ಇರೋರು ಅದು ಎಲ್ಲೇ ಇದ್ರೂ ಹುಡುಕಿ ತರಿಸ್ಕೊತಾರೆ. ಆ ತರದ ಒಂದು ಸಂಸ್ಕೃತಿ ಇವತ್ತಿಗೂ ಇದೆ. ಗೊತ್ತಿಲ್ಲ ಇದಕ್ಕೆ ಕಾರಣ ಮತ್ತೊಂದೇನಂತಂದ್ರೆ ಅತಿಯಾಗಿ ಕೃತಿಗಳು ಹೊರಗೆ ಬರ್ತಾ ಇದಾವೋ ಏನೋ ಗೊತ್ತಿಲ್ಲ ನನಗೆ. ಅಂದ್ರೆ ತುಂಬಾ ಕೃತಿಗಳು ಬರ್ತಾ ಇರಬಹುದು, ಓದುಗರಿಗೆ ತುಂಬಾ ಆಯ್ಕೆಯ ಸ್ವಾತಂತ್ರ್ಯ ಇರುವಾಗ ಹಾಗೂನು ಇರಬಹುದು ಅಂತ. ಮೊದಲ ಕೃತಿ ನಿಮ್ಮ ಪ್ರಕಾಶನದಿಂದನೇ ಬಂತು. ಆ ಕೃತಿ ಬಗ್ಗೆ ಮಾತಾಡಿ. ಆ ಕೃತಿ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ಇದು ಬಿತ್ತಿದರೆ ಬೆಳೆಯುವುದೇ ಜೀವ ಅಂತ ಹೇಳಿ, ಇದರಲ್ಲಿ ಕವನ ಸಂಕಲನ. ಇದರಲ್ಲಿ 107 ಕವನಗಳಿದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ ಒಂದು ಕವಿ ಸಾಹಿತಿ ಜೀವಾಳ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇತ್ತು. ಅದರಲ್ಲಿ ಪೂರ್ಣಚಂದ್ರ ಅನ್ನೋರೊಬ್ರು ಆ ಗ್ರೂಪಿನ ಅಡ್ಮಿನ್ ಆಗಿದ್ರು. ಅವರು ಪ್ರತಿ ಭಾನುವಾರ ಕವನಗಳನ್ನ ಸ್ಪರ್ಧೆ ಮಾಡ್ತಾ ಇದ್ರು. ಆ ಸ್ಪರ್ಧೆ ಮಾಡುವಾಗ ನನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅದು ಏನೇ ಕೆಲಸಗಳಿದ್ರು ಇವತ್ತು ಸ್ಪರ್ಧೆ ಇದೆ, ಒಂದು ಕವನ ಬರೀಬೇಕು, ಕಳಿಸ್ಬೇಕು ಅನ್ನೋದಿತ್ತು. ಅವತ್ತಿನ ದಿನ ನಾನು ಎಷ್ಟೇ ಹೊತ್ತಾದ್ರೂ ಆ ಕವನ ಬರೆದ್ ಕಳಿಸ್ತಾ ಇದ್ದೆ. 12 ಗಂಟೆವರೆಗೂ ಟೈಮ್ ಕೊಡ್ತಾ ಇದ್ರು ಅವರು ರಾತ್ರಿ. ಅವಾಗ ಬರೆದ್ ಕಳಿಸ್ತಾ ಇದ್ದೆ. ಬಹುತೇಕ ಕವನಗಳಿಗೆ ನನ್ಗೆ ಬಹುಮಾನಗಳು ಬರ್ತಾ ಇದ್ವು. ಅದು ನನ್ಗೆ ಹೆಚ್ಚು ಒಂದು ಪ್ರೋತ್ಸಾಹ ಸಿಕ್ತು, ಬರಿಬೇಕು ಅಂತ ಹೇಳಿ ಬರಿತಾ ಇದ್ದೆ. ಈಗ ಆ ಶೀರ್ಷಿಕೆಯ ಒಂದು ಕವನ ಕೇಳಿಸ್ತೀರಾ? ಖಂಡಿತ. ಬಿತ್ತಿದರೆ ಬೆಳೆಯುವುದೇ ಜೀವ. ಇಲ್ಲ, ನೀನು ಬದುಕಬೇಕಿತ್ತು, ಬದುಕಲೇಬೇಕಿತ್ತು. ಜೀವ ಇಲ್ಲದ ನೀನು, ನೀನಿಲ್ಲದ ನಾನು. ನೀನೀಗ ಮಡಿದು ಭೂಮಿ ತಾಯಿಯ ಮಗ. ಹಾಲುಡಿಸಿದ ನನಗೆ ನೀನೇ ಈಗ ಪರಕೇಳು. ಸಾವು ನಿನ್ನರಸಿ ಬರುವ ಮೊದಲೇ ನೀನೇಕೆ ಅದನ್ನು ಸ್ವಾಗತಿಸಿದೆ? ಸೋತ ಜೀವಕ್ಕೆ ನಿನ್ನ ಸಾವೇ ಸವಿನೆನಪ. ಹೋ, ಸಾವಿಗೂ ಜೀವ ಬರುವಂತಿದ್ದರೆ ಹೀಗೆ ಬಂದೆ, ಹಾಗೆ ಹೋದೆ. ಹೋಗುವಂತದ್ದೇನಾಗಿತ್ತು ಕಂದ ನಿನಗೆ? ಬದುಕುವವರಿಗೆ ಸ್ವರ್ಗ ಈ ಭೂಮಿ. ಬುದ್ಧ, ಬಸವ, ಅಂಬೇಡ್ಕರ್ ನಿನ್ನಂತೆಯೇ ನೋವುಂಡು ನರಳಿ ಅರಳಿದವರಲ್ಲವೇ? ಇಷ್ಟು ಸಣ್ಣ ಬದುಕಿನ ನಿರ್ಧಾರಕ್ಕೆ ದೊಡ್ಡ ಸಾರ್ಥಕತೆ ಇರಲಿಲ್ಲವೇ? ಅಂದುಕೊಂಡಿದ್ದು ತಕ್ಷಣವೇ ಆಗಲು ಇದು ಅಲ್ಲಾವುದ್ದೀನನ ಮಾಯಾದೀಪವೇ? ಬಯಸಿದ್ದೆಲ್ಲವೂ ಸಿಗಲು ಕಾಯುವ ತಾಳ್ಮೆ ನಿನಗಿರಬೇಕಾಗಿತ್ತಷ್ಟೇ. ಸುಖವನ್ನು ಪ್ರೀತಿಸುವಂತೆ ಕಷ್ಟಗಳನ್ನೇಕೆ ಪ್ರೀತಿಸಲಿಲ್ಲ? ಇರಬೇಕಿತ್ತು, ಇದ್ದು ಜಯಿಸಬೇಕಿತ್ತು. ಇದೇನಾ ಸಮಾಜಕ್ಕೆ, ಹೆತ್ತವರಿಗೆ ಕೊಡುವ ಉಡುಗೊರೆ? ತಾಯಿಯ ಋಣ ತೀರಿಸದೆ ಹೋದ ನೀನು ಸ್ವಾರ್ಥಿಯಲ್ಲವೇ? ಯಾವ ಹೊಲದ ಮಣ್ಣಲ್ಲಿ, ಯಾವ ಋತುವಿನಲ್ಲಿ, ಯಾವ ಮಳೆಯ ಹಸಿಯಲ್ಲಿ, ಯಾವ ಬೀಜವ ಬಿತ್ತಿ ಬೆಳೆಯಲಿ ಹೇಳು? ನಿನ್ನ ಜೀವವ ಬಿತ್ತಿದರೆ ಬೆಳೆಯುವುದೇ ಜೀವ. ಚೆನ್ನಾಗಿದೆ. ಈ ಕವನಗಳಾಗಬಹುದು ಅಥವಾ ನಮ್ಮ ಪ್ರಕಟಿತವಾದಂತಹ ಕೃತಿಯನ್ನ ಓದಿ ಓದುಗರು ಪ್ರತಿಕ್ರಿಯಿಸ್ತಾರಲ್ಲ, ಅವಾಗ ಏನ್ ಅನ್ಸುತ್ತೆ? ಅವಾಗ ನನ್ಗೆ ತುಂಬಾ ಖುಷಿ ಆಯ್ತು. ಈ ಕೃತಿಗಳನ್ನ ಬಹಳಷ್ಟು ಜನ ಕೊಂಡ್ಕೊಂಡ್ರು, ಮತ್ತೆ ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೆ. ಅವರೆಲ್ಲರೂ ಓದಿ ತುಂಬಾ ಖುಷಿ ಪಟ್ರು. ಮೇಡಮ್ ತುಂಬಾ ಚೆನ್ನಾಗಿದೆ, ನಾನ್ ನನ್ನ ಲವರ್ಗೆ ಇದರಲ್ಲಿರೋ ಒಂದು ಕವನನ ನಾನು ಬರೆದ್ ಕಳಿಸ್ತಾ ಇದ್ದೀನಿ, ನಮ್ಮ ಅಮ್ಮಂಗೆ ಕವನ ಹೇಳ್ತಾ ಇದ್ದೀನಿ, ಈ ತರ ಒಂದು ಕೃಷಿ ಬಗ್ಗೆ ಇರೋ ಕವನನ ನಾನು ಅದನ್ನ ಓದಿ ತಿಳ್ಕೊಂಡೆ, ಎಷ್ಟೊಂದು ಅರ್ಥಗಳಿದೆ ಅಂತ. ಮತ್ತೆ ಅದಕ್ಕೂ ಮುಖ್ಯವಾಗಿ ಕಲಾ ಕಾಲೇಜಲ್ಲಿ ಈ ಪುಸ್ತಕದ ಬಗ್ಗೆ ಒಂದು ಕಿರು ಸಂಶೋಧನೆ ಆಗಿದೆ. ಆಮೇಲೆ ಒಂದು ಡೆಸರ್ಟೇಷನ್ ಕೂಡ ಆಗಿದೆ. ಮೈಸೂರು ಯೂನಿವರ್ಸಿಟಿನಲ್ಲೂ ಕೂಡ ಒಂದು ಇದ್ರ ಬಗ್ಗೆ ಕಿರು ಸಂಶೋಧನೆ ಆಗಿದೆ, ವಿದ್ಯಾರ್ಥಿಗಳು, MA ವಿದ್ಯಾರ್ಥಿಗಳು. ಅವಾಗ ನನ್ಗೆ ತುಂಬಾ ಖುಷಿ ಆಯ್ತು. ಮಕ್ಕಳು ಅದನ್ನ ಬಂದು ಕಲೆಕ್ಟ್ ಮಾಡ್ಕೊಂಡು
ಹೋದಾಗ್ಲೆಲ್ಲ ಅದನ್ನ ಮಕ್ಕಳು ಅದು ಬರ್ದಿದ್ದಾರೆ, ಮತ್ತೆ ನನ್ನ ಬಗ್ಗೆ ಎಲ್ಲ ಕೇಳಿಸ್ಕೊಂಡು ನಮ್ಮನೆಗೆ ಬಂದು ಒಂದಿನ ಉಳಿದಿದ್ದು ಅದ್ರ ಬಗ್ಗೆ ಡೆಜೆಂಟೇಷನ್ ಮಾಡುವಾಗ ನಂಗೆ ತುಂಬಾ ಖುಷಿ ಆಯ್ತು. ನನ್ ಕಥಾ ಸಂಕಲನನು ಮಾಡಿದ್ರು, ಮತ್ತೆ ಕವನ ಸಂಕಲನ ಕೂಡ ಮಾಡಿದ್ರು, ಮತ್ತೆ ಅಮ್ಮನ ಸೋಬಾನೆ ಪದಗಳು ಕೃತಿಯನ್ನು ಕೂಡ ಮಾಡಿದ್ರು. ಅದು ತುಂಬಾ ಖುಷಿ ಆಗುತ್ತೆ. ಈಗ ಒಬ್ಬ ಲೇಖಕರು ಅವರ ಕೃತಿ ಹೊರಗೆ ಬಂದಾಗ ಅದು ತಮ್ಮದೇ ಕೃತಿಯಾಗಿ ಉಳಿಯೋದಿಲ್ಲ, ಅದು ಪ್ರಕಟಿತ ಆಗೋವರೆಗೂ ನಿಮ್ದು, ನಿಮ್ ಸ್ವಂತದ್ದು, ಆಮೇಲೆ ಅದು ಸಮಾಜದ್ದು. ಅದಕ್ಕೆ ನೋಡಿ, ಎಲ್ಲರಿಗೂ ಬರ್ದಿರೋದು ಇಷ್ಟ ಆಗ್ಬೇಕು ಅಂತಿಲ್ಲ. ಇಷ್ಟ ಆಗದೆ ಕಟು ವಿಮರ್ಶೆ ಬಂದಾಗ ಅದನ್ನ ತಗೊಳ್ಳುವಂತ ಮನಶಕ್ತಿನೂ ಇರಬೇಕು ಲೇಖಕರಿಗೆ, ಅಲ್ವಾ? ಇಲ್ಲ ನಾನು ಬರಿತೀನಿ, ನೀವು ಓದ್ಬೇಕು, ಅದು ಹೇಗಿದ್ರು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ, ಮತ್ತೆ ಹೇಳಬಾರ್ದು. ಯಾಕೆಂದ್ರೆ ಓದುಗರದು ಅಭಿಪ್ರಾಯ ಒಂದೊಂದಿರುತ್ತೆ. ನಾವು ಬರ್ದಿದ್ದೆಲ್ಲ ಅವ್ರಿಗೆ ಇಷ್ಟ ಆಗ್ಬೇಕು ಅಂತಾನು ಏನಿಲ್ಲ. ಅವ್ರೇನಾದ್ರೂ ಹೇಳುವಾಗ ನಾವ್ ಅದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಕೃತಿಯಲ್ಲಿ ಈ ತಪ್ಪುನ ನಾವು ತಿದ್ಕೋಬಹುದು. ಅದು ಒಬ್ಬ ಲೇಖಕರಿಗೆ ಇರಬೇಕಾದಂತಹ ಒಂದು ಗುಣ, ಅದು ಅಲ್ವಾ? ನಾನು ಏನ್ ಬೇಕಾದ್ರೂ ಬರಿತೀನಿ, ನೀವು ಏನ್ ಬೇಕಾದ್ರೂ ಓದಿ ಅನ್ನೋ ತರ ಏನ್ ಬೇಕಾದ್ರೂ ಬರಿಬಾರ್ದು. ಈಗ ಬರೆಯಕ್ಕೆ ಅಂತಾನೆ ಒಳ್ಳೊಳ್ಳೇದು ತುಂಬಾ ಇದೆ, ಮಾತಾಡೋದಕ್ಕೂ ಒಳ್ಳೊಳ್ಳೆ ಮಾತುಗಳು ತುಂಬಾ ಇದೆ. ನಾವು ಅದನ್ನೆಲ್ಲ 4 ಜನಕ್ಕೆ ಇಷ್ಟ ಆಗ್ಬೇಕು. ಅದು ಸುಮ್ನೆ ಏನೋ ಒಂದ್ ಬರ್ದೆ ಅಂತ ಹೇಳಿ ಬರಿತೀನಿ ಅಂತ ಏನೇನೋ ಬರಿಬಾರ್ದು. ಅದ್ರಲ್ಲಿ ಒಂದ್ ತತ್ವ ಇರ್ಬೇಕು, ಒಂದ್ ಸಂದೇಶ ಇರ್ಬೇಕು, ಒಂದ್ ಸಿದ್ಧಾಂತ ಇರ್ಬೇಕು, ಮತ್ತೆ ಅವ್ರಿಗೆ ಓದೋರ್ಗೆ ಖುಷಿ ಆಗ್ಬೇಕು. ಖುಷಿ ಆದ್ರೆ ಅವ್ರು ಓದ್ತಾರೆ. ಸುಮ್ನೆ ಏನೇನೋ ಅಡ್ಡಾದೊಡ್ಡಿ ಬರ್ತು ಅವ್ರಿಗೂ ಬೇಸರನ ಉಂಟು ಮಾಡಬಾರದು. ಇದು ನನ್ನ ತತ್ವ. ನಾನೇ ಬರ್ದದನ್ನ ಕನಿಷ್ಠ ನಾನು 4-5 ಸಾರಿ ಓದ್ತೀನಿ. ನಾನು ಅಂಕಣ ಬರಹಗಳನ್ನ ಬರ್ದಾಗ ನಾನು ಅದನ್ನು ಮತ್ತೆ ಮತ್ತೆ ಓದಿ ಮತ್ತೆ ಮತ್ತೆ ತಿದ್ದಿದ್ದಲ್ಲೇ ಕಳ್ಸೋದೇ ಇಲ್ಲ. ಆದ್ರೂ ಸಣ್ಣ ಪುಟ್ಟ ತಪ್ಪುಗಳು ಆಗ್ಬಿಟ್ಟಿರ್ತವೆ, ಕೆಲವು ಸಾರಿ ಉಳಿದಿರ್ತವೆ ಹಾಗೇನೆ. ಹಾಗಾಗಿ ಅದನ್ನ ಚೆನ್ನಾಗಿ ಓದಿ, ನಾನು ಓದಿ ಮತ್ತೆ ನನ್ನ ಇತರರಿಗೂ ಅದನ್ನ ಓದಿಸಿ ತಪ್ಪುಗಳನ್ನ ಹೇಳಿ, ಜಾಸ್ತಿ ಎಲ್ಲಿ ಏನಾಗ್ಬೇಕು ಅದನ್ನ ಹೇಳಿ ಅಂತಾನೆ ಕೇಳಿ, ಎಲ್ಲವೂ ಒಪ್ಪು ಆಗಿದೆ, ಓರಣ ಆಗಿದೆ ಅಂತ ಅಂದಾಗ ಮಾತ್ರ ನಾನು ಅದನ್ನ ಹೊರಗೆ ಪೋಸ್ಟ್ ಮಾಡೋದು ಅಥವಾ ಪ್ರಿಂಟಿಗೆ ಕೊಡೋದು ಬುಕ್ಸ್. ಅದಕ್ ಮುಂಚೆ ಕೊಡಲ್ಲ. ಈಗ ಸಂಪಾದನೆ ಕೂಡ ಮಾಡಿದೀರಾ? ಹೌದು. ಸಂಪಾದನೆ ಮಾಡೋದು ಏನ್ ಸುಲಭದ ಕೆಲಸ ಅಲ್ಲ, ಬರೆಯೋದಕ್ಕಿಂತ ಕಷ್ಟದ ಕೆಲಸ ಅಂತ ನಾನು ಅನ್ಕೊಳ್ತೀನಿ. ಹೌದು. 4 ಕೃತಿಗಳು ಈಗಾಗಲೇ ಹೊರಗೆ ಬಂದಿದೆ. ಸಾಹಿತ್ಯದ ನಡಿಗೆ ಸಮುದಾಯದೆಡೆಗೆ, ಅದು ಕವನ ಸಂಕಲನ. ಮನೆ ಮನೆ ಕಥಾ ಸಂಗಮ ಅಂತ ಮತ್ತೊಂದು, ಮನೆ ಮನದ ಕಾವ್ಯ ದೀವಿಗೆ, ಆಮೇಲೆ ಕಥಾ ಸಮ್ಮಿಲನ. ಹೌದು ಅಲ್ವಾ? ಹೇಗೆ ಇದೆಲ್ಲ ತುಂಬಾ ಟೈಮ್ ತಗೊಳ್ಳುವಂತ ಕೆಲಸ ಇವೆಲ್ಲ. ತಗೊಳುತ್ತೆ. ಇವತ್ತು ಪ್ಲಾನ್ ಮಾಡಿ ನಾಳೆ ಮಾಡೋಂತದ್ದಲ್ಲ. ಅವರು ಕೇಳಿರೋವನ್ನು ಕೊಡ್ಬೇಕು, ಆಮೇಲೆ ಓದ್ಬೇಕು, ತಿದ್ದಬೇಕು, ಅಲ್ವಾ? ಹೌದು. ಅದು ಏನ್ ಅನ್ಸುತ್ತೆ ಸಂಪಾದನೆ ಮಾಡುವಾಗ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ಕರೋನಾ ಟೈಮಲ್ಲಿ ನಾವ್ ಯಾರು ಹೊರಗ್ ಬರೋ ಹಾಗಿರ್ಲಿಲ್ಲ, ಕವಿಗೋಷ್ಠಿ ಮಾಡೋ ಹಾಗಿರ್ಲಿಲ್ಲ, ಮತ್ತೆ ಹೆಣ್ಮಕ್ಳೆಲ್ಲರೂ ನಾವು ಒಟ್ಟಿಗೆ ಎಲ್ಲೂ ಸೇರೋ ಹಾಗೆ ಇರ್ಲಿಲ್ಲ. ಲೇಖಕಿಯರ ಬಳಗದಲ್ಲಿ ಇದ್ದಾಗ ಅವಾಗ ಏನಾಯ್ತು, ಅವ್ರಿಗೆ ವಾಟ್ಸ್ಆಪ್ ನಲ್ಲೇ ಒಂದ್ ಸ್ಪರ್ಧೆ ಕೊಡ್ತಾ ಇದ್ವಿ. ವಾರಕ್ಕೊಂದು ಒಂದು ವಿಷಯನ ಕೊಟ್ಬಿಡೋದು ಅಥವಾ ಒಂದ್ ಚಿತ್ರವನ್ನ ಕೊಡೋದು. ಇದಕ್ಕೆ ಇಷ್ಟು ಗಂಟೆ ಟೈಮ್ ಇರುತ್ತೆ, ಅಷ್ಟೊಳಗಡೆ ಕತೆ ಅಥವಾ ಕವನನ ಹಾಕ್ಬೇಕು ಅಂತ ನಾವ್ ಹೇಳ್ತಾ ಇದ್ವಿ. ಅವ್ರು ಹಾಕ್ತಾ ಇದ್ರು. ಹಿರಿಯರೊಬ್ಬರಿಗೆ ಅದನ್ನ ಮೌಲ್ಯಮಾಪನ ಕೊಡ್ತಾ ಇದ್ವಿ. ಇದನ್ನ ನೀವು ಮೌಲ್ಯಮಾಪನ ಮಾಡ್ಕೊಡಿ, ಮತ್ತೆ ಪ್ರೈಜಸ್ ಕೂಡ ಇಡ್ತಾ ಇದ್ವಿ. ಅದ್ರಲ್ಲಿ ಬಹುಮಾನಗಳನ್ನ ನೀವು ಆಯ್ಕೆ ಮಾಡ್ಕೊಡಿ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಮತ್ತೆ ಇದಕ್ ವಿಶೇಷ ಏನಪ್ಪಾ ಅಂದ್ರೆ, ಪ್ರತಿ ವಾರ ಬರ್ತಿದ್ದಂತ ಕತೆಗಳನ್ನ, ಕವನಗಳನ್ನ ಹಾಸನವಾಣಿಯ ಪತ್ರಿಕೆನಲ್ಲಿ ಲೀಲಾವತಿ ಮೇಡಮ್ ನಮ್ಗೆ ಅಂತಾನೆ ಒಂದು ಪೂರ್ತಿ ಪೇಜನ್ನ ಇಡ್ತಾ ಇದ್ರು. ಅದರಲ್ಲಿ ಪ್ರಕಟ ಮಾಡ್ತಾ ಇದ್ರು. ವಿಮರ್ಶೆ ಮತ್ತು ನಾವು ಕತೆ ಬರೆದ್ರೆ ಕತೆ, ಕವನ ಇದ್ರೆ ಕವನಗಳು. ಅದು ಎಲ್ರಿಗೂ ಹೋಗಿ ತಲುಪ್ತಿತ್ತು. ಮತ್ತೆ ಆ ಪತ್ರಿಕೆ ಬೇರೆ ದೇಶಗಳಿಗೂ ಹೋಗ್ತಾ ಇದೆ. ಮೇಡಮ್ ಹೇಳ್ತಾ ಇದ್ರು, ಬೇರೆ ದೇಶಗಳಿಗೆಲ್ಲ ಇದು ಹೋಗುತ್ತೆ, ನಾನು ರಾತ್ರಿ 12 ಗಂಟೆಗೆ ಇದನ್ನ ಪೋಸ್ಟ್ ಮಾಡೇ ಮಲ್ಗೋದು ಅಂತ. ಮತ್ತೆ ಅಲ್ಲಿಂದ ಕೂಡ ಮೇಡಮ್ ಅವ್ರಿಗೆ ತುಂಬಾ ಕರೆಗಳು ಬಂದಿತ್ತಂತೆ. ಎಲ್ಲಿಯೂ ಕೂಡ ಇಷ್ಟೊಂದು ಚೆನ್ನಾಗಿ ಹೆಣ್ಮಕ್ಳು ಒಟ್ಟಿಗೆ ಕೂಡಿ ಈ ತರ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನ ಮಾಡಿಲ್ಲ, ನಿಮ್ ಹಾಸನದಲ್ಲಿ ನಡೀತಾ ಇದೆ ಅಂತ. ಆ ಸಂದರ್ಭದಲ್ಲಿ ಮೇಡಮ್ ಅವ್ರನ್ನ ನಾನು ಈ ಹೊತ್ತಲ್ಲಿ ತುಂಬಾ ನೆನಪು ಮಾಡ್ಕೊಡ್ತೀನಿ. ಎಲ್ಲರಿಗೂ ಕೂಡ ಖುಷಿ ಆಗ್ತಿತ್ತು. ನನ್ ಕವನ ಇವತ್ತು ಪೇಪರ್ ಅಲ್ಲಿ ಬಂದಿದೆ, ನನ್ ಕತೆ ಬಂದಿದೆ, ಮತ್ತೆ ನನ್ಗಿಂತವ್ರು ವಿಮರ್ಶೆ ಮಾಡಿದ್ದಾರೆ, ನಾನು ಇನ್ನೂ ಏನ್ ತಪ್ಪುಗಳಿದೆ ತಿದ್ಕೋಬೇಕು ಅಂತ ಹೇಳಿ. ಹಾಗೆ ಕಥಾ ಸಂಗಮನೂ ಅಷ್ಟೇ, ಅದನ್ನು ಅಷ್ಟೇ, ಕತೆಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಒಂದು ಟೈಮ್ ಕೊಟ್ಟಿದ್ವಿ. ಆ ಟೈಮಲ್ಲಿ ಇಷ್ಟು ಕತೆಗಳನ್ನ ಕೊಡ್ಬೇಕು ನೀವು ಅಂತ ಎಲ್ರು ಕೊಟ್ರು. ಆ ಕಥಾ ಸಂಗಮ ಮಾಡಿದ್ವಿ. ಅದು ಜಾಸ್ತಿ ಪ್ರತಿ ನಮಗ್ ಸಿಗ್ಲಿಲ್ಲ. ಎಷ್ಟು ಜನ ಭಾಗವಹಿಸಿದ್ರು ಅವ್ರಿಗೆ ಮಾತ್ರ ಅಷ್ಟು ಸಿಕ್ಕಿದೆ. ಇನ್ನು ಉಳಿದಿರೋ ಪ್ರತಿಗಳು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ. ಅದು ಬೇರೆ ಪ್ರಕಾಶನದಲ್ಲೇ ಆಗಿದ್ದು. ಇನ್ನು ಮನೆ ಮನೆ ಕವಿಗೋಷ್ಠಿದು ವರ್ಷ ಯಾರೇ ಸಂಚಾಲಕರಿದ್ರೂ ಕೂಡ ಕವನಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದ್ ಬುಕ್ ತರುವಂತಹ ಒಂದು ಪ್ರತೀತಿ ಇದೆ. ಈಗಾಗ್ಲೇ ಸುಮಾರು ಒಂದು 15ಕ್ಕಿಂತ ಹೆಚ್ಚು ಪುಸ್ತಕಗಳು ಬಂದಿದೆ. ಯಾರ್ಯಾರು ಸಂಚಾಲಕರಾಗಿರ್ತಾರೆ ಅವ್ರ ಅವಧಿನಲ್ಲಿ ಅದನ್ನೆಲ್ಲ ಕವನಗಳನ್ನ ಅಥವಾ ಕತೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದ್ ಬುಕ್ ತರ್ತಾರೆ. ಅದರಲ್ಲಿ ನನ್ನ ಅವಧಿನಲ್ಲಿ 2 ಬುಕ್ ಬಂತು. ಲೇಖಕಿಯರ ಬಳಗದಲ್ಲಿ ಅಧ್ಯಕ್ಷರಾಗಿದ್ದಾಗ 2 ಬುಕ್ ಬಂತು. ಅದು 4 ಸಂಪಾದಿತ ಕೃತಿಗಳು.
ಇನ್ನು ಅದಾದ ನಂತರ ನಂದು ಬಿತ್ತಿದರೆ ಬೆಳೆಯುವುದೇ ಜೀವ, ಅದ್ರ ಜೊತೆಗೇನೆ ಇನ್ನೊಂದು ಕಥಾ ಸಂಕಲನ ನಾನು ಒಟ್ಟಿಗೆ ತಗೊಬಂದೆ, ಕಷ್ಟಗಳಿಗೂ ಸಾವಿದೆ ಅಂತ. ಅದು ಕಥಾ ಸಂಕಲನ. ಅದರಲ್ಲೂ ಕೂಡ 29 ಕಥೆಗಳಿದೆ. ಆ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡ್ ಒಬ್ರು ಯಾವಾಗ್ಲೂ ಹೀಗೆ ಹೇಳೋರು, ಏನ್ ಕಷ್ಟಪ್ಪ ಜೀವನ, ಅಷ್ಟು ಸಮಸ್ಯೆ ಇದೆ, ಇಷ್ಟು ಸಮಸ್ಯೆ ಇದೆ, ನೋವಿದೆ ಅಂತ ಎಲ್ಲ ಹೇಳೋರು. ನಾನು ಅವ್ರಿಗೆ ಆ ಪುಸ್ತಕಕ್ಕೆ ಶೀರ್ಷಿಕೆ ಇಡೋದ್ರ ಮೂಲಕ ಅವ್ರಿಗೆ ಸಮಾಧಾನ ಮಾಡಿದೆ. ನೋಡಿ, ಕಷ್ಟಗಳಿಗೂ ಸಾವಿದೆ, ಸ್ವಲ್ಪ ಸಮಯ ನಾವು ಕಾಯ್ಬೇಕಷ್ಟೇ, ಏನ್ ಅವೇ ಇರಲ್ಲ, ಶಾಶ್ವತವಾಗಿರಲ್ಲ, ಅವು ಬಂದು ಸಹಿ ಹಾಕಿ ಹೋಗ್ತವೆ. ಬಟ್ ನಮ್ ತಲೆಯಲ್ಲಿ ಗೂಡ್ ಕಟ್ಟಕ್ಕೆ ಅವಕ್ಕೆ ಅವಕಾಶ ಕೊಡಬಾರ್ದು. ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ. ಬುಕ್ಕನ್ನು ಓದಿ, ಪೇಪರ್ ಓದಿ, ಪ್ರಯಾಣ ಮಾಡಿ, ಫ್ರೆಂಡ್ಸ್ ಜೊತೆ ಬೆರೀರಿ. ಇನ್ನೇನಾದ್ರೂ ನಿಮ್ಗೆ ಬೇರೆ ಕೌಶಲಗಳಿದ್ರೆ ಅದರಲ್ಲಿ ತೊಡಗಿಸ್ಕೊಳ್ಳಿ. ಅದೇ ನೋವು ಅದೇ ಕೊರಗು ಅಂತ ಕೊರಗಬೇಡಿ ಅಂತ ನಾನು ಈ ಪುಸ್ತಕದ ಮೂಲಕ ನನ್ನ ಫ್ರೆಂಡ್ಸ್ಗೆ ನಾನು ಅದನ್ನ ಸಾಂತ್ವನ ಮಾಡ್ತಾ ಇದ್ದೀನಿ. ಇನ್ನೊಂದು ನನ್ನ ಪ್ರಾಮಾಣಿಕ ಪ್ರಶ್ನೆ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ, ಮೇಲುತ್ತರ ಬೇಡ ಇದಕ್ಕೆ. ಈಗ ಬರೆದ ತಕ್ಷಣ ಒಂದು ಜನಪ್ರಿಯತೆ ಬರೋದು ಕಷ್ಟ. ಹೌದು, ಗುರುತಿಸ್ಕೋಬೇಕು ಅಂತ ಹಂಬಲ ಇದ್ದೇ ಇರುತ್ತೆ, ಅದು ತಪ್ಪಲ್ಲ. ತಪ್ಪಲ್ಲ ಅದು. ಆದ್ರೆ ಅದಕ್ಕೆ ಪ್ರಯತ್ನ ಪಡ್ಬೇಕಾ? ಹೌದು, ಪಡ್ಬೇಕಾ? ಖಂಡಿತ. ಗುರುತಿಸ್ಕೊಳ್ಳೋದು ಅನ್ನೋದು ಇದೆಯಲ್ಲ, ಅದನ್ನ ನಾವು ಗುರುತಿಸ್ಕೊಳಕ್ ಆಗಲ್ಲ. ನಮ್ಮ ನಡವಳಿಕೆ ಮೇಲೆ, ನಾವು ಮಾಡೋ ಕೆಲ್ಸದ ಮೇಲೆ ಜನಗಳು ಅದನ್ನ ಗುರುತಿಸ್ಬೇಕು. ಅದನ್ನ ಸುಮ್ನೆ ಅಷ್ಟು ಸುಲಭವಾಗಿ ತಕ್ಷಣಕ್ಕೆ ಬರೋ ಅಂತದಲ್ಲ. ಮತ್ತೆ ನಮ್ ಜನಪ್ರಿಯತೆಗೋಸ್ಕರ ನಾವು ಮಾಡಬಾರ್ದು ಯಾವುದೇ ಕೆಲ್ಸನ. ನಾವು ಬೆಳೆಯೋದು ಹೇಗಪ್ಪ ಅಂತಂದ್ರೆ, ನಮ್ ಜೊತೆ ಇರೋರ್ 4 ಜನನ ಬೆಳೆಸಿದಾಗ ನಾವು ಬೆಳಿಬಹುದು. ನಾವೇ ಬೆಳಿತೀವಿ ಅನ್ನೋದು ಅದು ಸುಳ್ಳು, ಮತ್ತೆ ಅದು ತಪ್ಪು ದಾರಿ ಅದು. ಈಗ ನಮ್ 4 ಜನಕ್ಕೆ ನೀವೊಂದ್ ಕವನ ಬರೀತೀರಾ, ಬರೀರಿ. ನೀವು ಕತೆ ಬರೀತೀರಾ, ಬರೀರಿ. ಅಂಕಣ ಬರೀತೀರಾ, ಬರೀರಿ. ನಿಮ್ಗೆ ಇನ್ನೇನೋ ಒಂದು ಕೌಶಲಗಳು ಗೊತ್ತಿದೆ, ಅದನ್ನ ಮಾಡೋದ್ರ ಮೂಲಕ ಮಾಡಿ ಅಂತ ಹೇಳಿ ಅವ್ರನ್ನ ಪ್ರೋತ್ಸಾಹಿಸಿ ಬೆಳೆಸ್ತೀವಲ್ಲ, ಅದು ನಿಜವಾದ ಬೆಳವಣಿಗೆ. ಜನಪ್ರಿಯತೆನ ನಾವು ತಂದ್ಕೊಳ್ಳೋದಲ್ಲ, ಅದು ನಮ್ಮಲ್ಲಿರುವಂತಹ ಒಂದು ಒಳ್ಳೆ ಆತ್ಮ, ಒಳ್ಳೆ ತತ್ವ ಇದ್ರೆ ಅವ್ರು ನಮ್ಮನ್ನ ನೋಡಿ ಗುರ್ತಿಸೋ ಅಂತದ್ದು. ಅದು ಪ್ರಾಮಾಣಿಕವಾಗಿ ಇರ್ಬೇಕು. ಮತ್ತೆ ಅದಕ್ಕೆ ದುಡುಕ್ಬಾರ್ದು. ಪ್ರಶಸ್ತಿಗಳಾಗ್ಲಿ, ನನ್ನನ್ನೇ ಹೊಗಳ್ಬೇಕು, ನನ್ನನ್ನೇ ಒಂದು ಮೆಚ್ಕೋಬೇಕು, ನನ್ನನ್ನೇ ಪದೇ ಪದೇ ವೇದಿಕೆ ಕರಿಬೇಕು, ಮತ್ತೆ ವೇದಿಕೆಗೆ ಕರೀಲಿಲ್ಲ ಅಂದ್ರೆ ನನ್ನ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು. ಇದೆಲ್ಲ ತಪ್ಪು, ಅದೆಲ್ಲ ಮಾಡಬಾರ್ದು. ಆ ತರ ಬೆಳೆಯಲ್ಲ ಅದು. ಅವಾಗ ನಮ್ಮ ವ್ಯಕ್ತಿತ್ವ ಅದು ಡಿಮ್ ಆಗ್ತಾ ಬರುತ್ತೆ. ಎರಡನೇ ಕೃತಿ ಯಾವುದು? ಎರಡನೇ ಕೃತಿ ಕಷ್ಟಗಳಿಗೂ ಸಾವಿದೆ. ಈ ಕೃತಿ ಮತ್ತೆ ಇದೆರಡನ್ನು ನಾನು ಒಂದೇ ದಿನ ಬಿಡುಗಡೆ ಮಾಡಿದ್ದು, ಮಾರ್ಚ್ 7ನೇ ತಾರೀಕಲ್ಲಿ. ಅವತ್ತು ನನ್ನ PhD ಸರ್ಗಳೆಲ್ಲ ಬಂದಿದ್ರು, ನಮ್ಮ ಯತೀಶ್ವರ್ ಸರ್, ಮತ್ತೆ ನಮ್ಮ ತಾಯಿ ಅವತ್ತಿನ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ರು. ಡಾಕ್ಟರ್ ಭಾರತಿ ದೇವಿ ಇದ್ರ ಬಗ್ಗೆ ಮಾತಾಡಿದ್ರು. ಮತ್ತೆ ಇನ್ನೂ ತುಂಬಾ ಜನ ಬಂದಿದ್ರು. ನಾನು ಬಹಳಷ್ಟು ಜನನ ಪುಸ್ತಕ ಬಿಡುಗಡೆಗೆ ಕರೆಸಿದ್ದೆ. ಅವತ್ತು ವಿಶೇಷ ಏನಿತ್ತು ಅಂತ ಹೇಳಿದ್ರೆ, ನನಗೆ ಪಾಠ ಮಾಡಿದಂತಹ 1ನೇ ತರಗತಿಯಿಂದ ಅಪ್ ಟು PhD ವರೆಗಿನ ಎಲ್ಲ ಶಿಕ್ಷಕರನ್ನ ನಾನು ಅವತ್ತು ಕರೆಸ್ಕೊಂಡಿದ್ದೆ. ತುಂಬಾ ಹುಡುಕ್ತೆ, 4 ತಿಂಗಳು ಟೈಮ್ ಬೇಕಾಯ್ತು ನನ್ಗೆ. ನನ್ನ 1ನೇ ತರಗತಿ ಶಿಕ್ಷಕರು ಕೇಶವಯ್ಯ ಅಂತ ಹೇಳ್ಬಿಟ್ಟು, ಅವ್ರ ಅರ್ಕಲ್ಗೂಡಲ್ಲಿ ಇನ್ನೂ ಇದ್ದಾರೆ. ನಮ್ ದೇವಾನಂದ್ ವರಪ್ರಸಾದ್ ಅವ್ರ ತಂದೆ ಅವರಿದ್ರು. ಮತ್ತೆ ಎಷ್ಟು ಜನ ಆ ಕಾಲಘಟ್ಟದಲ್ಲಿ ಬದುಕಿರೋರಿದ್ದಾರೆ, ಅವ್ರನ್ನೆಲ್ಲರನ್ನು ನಾನು ಪತ್ತೆ ಹಚ್ಚಿ ಅವ್ರನ್ನ ಹುಡುಕಿ ಅವ್ರಿಗೆಲ್ಲ ಆಹ್ವಾನ ಮಾಡಿದೆ. ಬಹಳಷ್ಟು ಜನ ಎಲ್ಲರೂ ಬಂದ್ರು. ನನ್ನ ಹೈಸ್ಕೂಲ್ ಟೀಚರ್ಸ್, ನನ್ನ ಕಾಲೇಜ್ ಲೆಕ್ಚರರ್ಸ್, ನಾನು MA ಮಾಡುವಾಗಿದ್ದಂತ ಲೆಕ್ಚರರ್ಸ್ಗಳು, ಮತ್ತೆ ನನ್ನ PhD ಮಾಡುವಾಗಿದ್ದಂತ ಸರ್ಗಳು, ನನ್ನ ಗೈಡು, ಎಲ್ಲರನ್ನೂ ಕರೆಸಿ ನಾನು ಅವ್ರಿಗೆ ಅವತ್ತು ಒಂದು ಗೌರವ ಸಮರ್ಪಣೆನೂ ಕೂಡ ಇಟ್ಕೊಂಡಿದ್ದೆ, ಗುರು ವಂದನೆ. ಮತ್ತೆ ಅವತ್ತು ನನ್ನ ಕೃತಿಗಳನ್ನ ಬಿಡುಗಡೆ ಆಯ್ತು ಅವತ್ತು. ಅದು ನನ್ಗೆ ಬಹಳ ನನ್ನ ಜೀವನದಲ್ಲಿ ನೆನ್ಪಿಟ್ಕೊಳ್ಳೋ ಅಂತ ದಿನ ಅದು. ಎಲ್ಲರೂ, ಕುಟುಂಬದವರು ಎಲ್ಲರೂ ಬಂದಿದ್ರು, ಎಲ್ಲರನ್ನೂ ಕರೆಸಿದ್ದೆ ನಾನು. ಮತ್ತೆ ವಿಶೇಷವಾಗಿ ನನ್ನ ಪುಸ್ತಕ ಬಿಡುಗಡೆ ದಿನ ನಾನು ಕಾಫಿ ಬಿಸ್ಕೆಟ್ ಆ ತರದ್ ಕೊಡ್ಲಿಲ್ಲ, ಕೊಬ್ಬರಿ ಮತ್ತೆ ಬೆಲ್ಲನ ಕೊಟ್ವಿ ಬಂದಿದ್ದ ಆಡಿಯನ್ಸ್ಗೆ. ಮತ್ತೆ ಊಟನೂ ಅಷ್ಟೇ, ರಾಗಿ ಮುದ್ದೆ, ಹುರುಳಿಕಾಳು ಬಸ್ಸಾರು, ಅಕ್ಕಿ ಹಪ್ಪಳ, ಮತ್ತೆ ದೇಸಿ ಅಕ್ಕಿ ಅನ್ನ, ಆ ಅಕ್ಕಿ ಪಾಯಸನೇ ಮಾಡಿಸಿದ್ದು ವಿಶೇಷವಾಗಿ ಬಂದಿದ್ದವ್ರಿಗೆಲ್ಲ ಊಟಕ್ಕೆ. ಮತ್ತೆ ಉದ್ಘಾಟನೆಗೂ ಅಷ್ಟೇ ನಾವು ಒಂದಚ್ಚು ಬೆಲ್ಲ, ಕೊಬ್ಬರಿ, ಬಾಳೆಹಣ್ಣು, ಎಲೆ ಅಡಿಕೆ ಇಟ್ಟು ಅದನ್ನ ಕೊಟ್ಟಿದ್ದು. ಎಲ್ಲ ದೇಸಿ. ಹೌದು, ವಿಶೇಷವಾಗಿ ಮಾಡಿದ್ದು. ಮತ್ತೆ ನಾವು ಹೊಂಬಾಳೆ ತರಿಸಿ, ಕಬ್ಬು ಮತ್ತೆ ಹೊಂಬಾಳೆನ ತರಿಸಿ ಆ ತರ ಒಂದು ಸ್ಟೇಜಿಗೆ ಇದ್ ಮಾಡಿದ್ವಿ. ತೀರಾ ಪೇಪರ್ ಎಲ್ಲ ಅಂಟಿಸಿ, ಬಲೂನ್ ಅಂಟಿಸಿ ಆ ತರದ್ದೆಲ್ಲ ಏನು ಮಾಡಿರ್ಲಿಲ್ಲ. ಒಂದು ದೇಸಿ ಸೊಗಡಲ್ಲೇ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದು ನಾನು ಅದನ್ನ. ಮತ್ತೊಂದು ಕೃತಿ ಒಲ ಒಂದೇ ಎದೆಯ ಭಾಷೆ. ಇದನ್ನ ನಾನು ಅವಾಗವಾಗ ಎಲ್ಲ ಪೇಪರ್ಗಳಿಗೂ ಲೇಖನ ಬರಿತಾ ಇದ್ದೆ. ಆ ಲೇಖನಗಳನ್ನೆಲ್ಲ ಕೂಡಿಟ್ಟು ಒಂದು ಕೃತಿನ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದೆ. ಆಗ ಏನ್ ಹೆಸರನ್ನ ಇಡಬೇಕು ಅಂತ ಅಂದಾಗ ನಾನು ಇದನ್ನೇ ಇಡಬೇಕು ಅಂತ ಅನ್ಕೊಂಡೆ. ನಾವ್ ಎಷ್ಟು
ಎಷ್ಟೇ ದ್ವೇಷ ಇಟ್ಕೊಂಡು ಎಷ್ಟೇ ಮತ್ಸರ ಇಟ್ಕೊಂಡು ಏನೇ ಇಟ್ಕೊಂಡ್ರು ಅದು ನಮ್ ಸ್ವಂತದ್ದಲ್ಲ. ಅದನ್ನ ಬಿಡ್ಬೇಕು. ಒಲವು ಒಂದೇ ಎದೆ ಭಾಷೆ. ಅದನ್ನ ಇಟ್ಕೊಂಡ್ರೆ ನಾವು ಅದೆಲ್ಲಾನು ಮರೆತು ಪ್ರೀತಿಯಿಂದ ಸಹಬಾಳ್ವೆಯಿಂದ ನಾವು ಬದುಕಬಹುದು ಅನ್ನೋದು ನನ್ನ ಒಂದು ಅಭಿಮತ. ನಾನು ಅದಕ್ಕೆ ಈ ಕೃತಿಗೆ ಒಲವೊಂದೇ ಎದೆಯ ಭಾಷೆ ಅಂತ ಇಟ್ಟೆ. ಇದರಲ್ಲೂ ಕೂಡ 30 ಲೇಖನಗಳಿದೆ. ತುಂಬಾ ಸೊಗಸಾಗಿದೆ ಇದರಲ್ಲಿ ಲೇಖನಗಳು. ಎಲ್ಲದರ ಬಗ್ಗೆನೂ ಇದೆ. ವಿಕಲಚೇತನರ ಬಗ್ಗೆ ಇದೆ, ಸರ್ಕಾರಿ ಶಾಲೆಗಳು, ವೃದ್ಧಾಪ್ಯ, ಗ್ರಂಥಾಲಯ, ಮತ್ತೆ ನಿಸರ್ಗದ ಹೆಮ್ಮೆಯ ಸೃಷ್ಟಿ ಹೆಣ್ಣು ಇದ್ರ ಬಗ್ಗೆ, ಮತ್ತೆ ಶಾರದಾ ಕಾಯ್ದೆ, ಈ ಬಾಲ್ಯ ವಿವಾಹದ ಬಗ್ಗೆ, ಗಾಂಧಿ ಚಿಂತನೆಗಳು, ಆಮೇಲೆ ಪ್ರೇಮ ಅಂದ್ರೆ ಅದ್ಭುತ, ಮತ್ತೆ ಒಂದು ಪ್ರೀತಿ ಒಂದು ಅಕ್ಷಯ ಆಗ್ಲಿ, ಆಮೇಲೆ ಪರಿಸರದ ಬಟ್ಲು ಈಗ ಬರಿದಾಗ್ತಾ ಇದೆ, ಸಮುದಾಯದತ್ತ ಶಾಲೆಗಳು, ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬಹುಮಾನ್ಯರಾದ ವೈದ್ಯರಿಗೆ ಅಕ್ಷರ ನಮನ. ವೈದ್ಯರು ಇರ್ತಾರಲ್ಲ ಅವರು ಬಹುಮಾನ್ಯರು. ಅವರು ಎಷ್ಟು ಕಷ್ಟ ಪರಿಸ್ಥಿತಿನಲ್ಲೂ ಒಂದ್ ವ್ಯಕ್ತಿ ಜೀವ ಉಳಿಸ್ಬೇಕು ಅಂತ ಎಷ್ಟು ಹೋರಾಟ ಮಾಡ್ತಾರೆ. ಅದ್ರ ಬಗ್ಗೆ ನಂಗೆ ತುಂಬಾ ಇತ್ತು. ನನ್ನ ಕೃತಿನಲ್ಲಿ ಒಂದು ಲೇಖನ ಅವರಿಗೆ ಮೀಸಲಿಟ್ಟಿದ್ದೀನಿ. ಮತ್ತೆ ಹಾಗೆ ಈ ಕರೋನಾ ಬಂದಿದ್ದು ಏನೆಲ್ಲ ನಮ್ಗೆ ಹೊಸದನ್ನ ಕಲಿಸ್ತು, ಬದುಕು ಅಂದ್ರೆ ಏನು ಅಂತ ಕಲಿಸ್ತು ಅನ್ನೋದನ್ನ ನಾನು ಅದ್ರಲ್ಲಿ ಬರ್ಕೊಂಡೆ. ಆಮೇಲೆ ಅಪ್ಪು ಬಗ್ಗೆ, ಪುನೀತ್ ರಾಜ್ಕುಮಾರ್ ಬಗ್ಗೆ, ಅವ್ರ ಬಗ್ಗೆ ಒಂದ್ ಲೇಖನವನ್ನ ಬರ್ದೆ ಇದ್ರಲ್ಲಿ. ಆಮೇಲೆ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ ಮತ್ತೆ ಹಸಿವು ನಮ್ಮನ್ನ ಹೇಗ್ ಬಾಧಿಸ್ತಿದೆ ಅನ್ನೋದ್ರ ಬಗ್ಗೆನೂ ಬರುತ್ತೆ. ಗ್ರಾಮೀಣ ಭಾಗದಲ್ಲಿ ರೈತ ಮಹಿಳೆಯರದು ಸ್ಥಿತಿಗತಿ ಹೇಗಿರುತ್ತೆ, ಅವ್ರು ಹೇಗೆ ದುಡಿತಾರೆ ಹೊಲ ಗದ್ದೆಗಳಲ್ಲಿ, ಅದ್ರ ಬಗ್ಗೆನೂ ಇದ್ರಲ್ಲಿ ಇದೆ. ಆತ್ಮ ವಿಶ್ವಾಸವನ್ನ ವೃದ್ಧಿಸಕ್ಕೆ ನಮ್ಗೆ ಜೀವನ ಕೌಶಲ್ಯಗಳು ಬೇಕು. ಈಗ ನಾವು ಚೆನ್ನಾಗಿ ಓದಿರ್ತೀವಿ, ಕೆಲಸನೇ ಬೇಕು, ಸರ್ಕಾರಿ ಕೆಲಸನೇ ಬೇಕು ಅಂತ ಹೇಳಕ್ಕಾಗಲ್ಲ. ಈಗ ನಾವು ಒಳ್ಳೆ ಟೈಲರಿಂಗ್ ಆಗ್ಬಹುದು, ಒಳ್ಳೆ ಕಸೂತಿ ಆಗ್ಬಹುದು, ಒಳ್ಳೆ ಅಡಿಗೆ ಆಗಿರಬಹುದು, ಅಥವಾ ಈ ತರದ ಕೌಶಲ್ಯಗಳು ನಮ್ಮಲ್ಲಿದ್ರೆ ಬದುಕನ್ನ ಸುಲಭವಾಗಿ ದಾಟಬಹುದು ಅನ್ನೋದೊಂದು ಇತ್ತು. ಆಮೇಲೆ ಜೈನ ಸ್ಮಾರಕಗಳು ತುಂಬಾ ಇದೆ. ಅದು ಕರ್ನಾಟಕದಲ್ಲಿ ತವರು ಅಂತಾನೆ ಹೇಳ್ಬಹುದು. ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ ಈ ಕಡೆ ಎಲ್ಲ ಹೋದ್ರೆ ತುಂಬಾ ಸ್ಮಾರಕಗಳು ಸಿಗುತ್ತೆ. ಅದೊಂದು ಪರಿಚಯಾತ್ಮಕ ಲೇಖನ ಇದ್ರಲ್ಲಿ ಇದೆ. ಹೀಗೆ ಬಹಳಷ್ಟು ವಿಚಾರಗಳು ಇದ್ರಲ್ಲಿದೆ. ಹಾಗೆ ಮಕ್ಕಳ ಹಬ್ಬ, ಊರ ಹಬ್ಬ ಆಗ್ಬೇಕು ಅನ್ನೋದು. ಅವಾಗೆಲ್ಲ ಮಕ್ಕಳ ಹಬ್ಬ ಅಂತ ಮಾಡ್ತಾ ಇದ್ವಿ ಶಾಲೆನಲ್ಲಿ. ಅದು ಮಕ್ಕಳು ಮತ್ತು ಶಾಲೆ ಅಷ್ಟೇ ಮಾಡಬಾರ್ದು, ಊರವರೆಲ್ಲ ಮಾಡಬೇಕು, ಊರ ಹಬ್ಬನೇ ಆಗ್ಬೇಕು ಅದು ಅನ್ನೋದು. ಅದ್ರ ಬಗ್ಗೆ ಎಲ್ಲ ಈ ಪುಸ್ತಕದಲ್ಲಿ ಇದೆ. ಆಮೇಲೆ ಮನಸ್ಸೊಂದು ಜಾತಿ ಹುಳುಗಳ ತಿಪ್ಪೆ, ಅಂದ್ರೆ ಜಾತೀಯತೆ ಎಷ್ಟು ಇದೆ ಇನ್ನೂ ನಮ್ಮ ಜನಗಳಲ್ಲಿ, ಅದ್ರ ಬಗ್ಗೆನೂ ಇದರಲ್ಲಿ ಸೇರಿದ ಹಾಗೆ ಒಟ್ಟು 30 ಲೇಖನಗಳು ಈ ಕೃತಿನಲ್ಲಿದೆ. ಇದು ಕೂಡ ಲೈಬ್ರರಿ ಸೆಲೆಕ್ಷನ್ ಆಗಿದೆ. ಈಗ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಸಾಹಿತ್ಯದ ನಡಿಗೆ ಸಮುದಾಯದೆಡೆಗೆ. ಈಗ ಸರ್ಕಾರದ ಸ್ಕೀಮ್ಗಳನ್ನ ಜನರಿಗೆ ತಲುಪಿಸಕ್ಕೆ ಮನೆ ಮನೆಗೆ ಹೋಗೋದು, ಸಮುದಾಯದ ಒಳಗೆ ಹೋಗಿ ಅದನ್ನ ಪ್ರಚಾರ ಮಾಡೋದು, ಇದ್ರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋದು ಸಹಜ. ಸಾಹಿತ್ಯನ ಹೆಂಗಪ್ಪ ಮನೆ ಮನೆಗೆ ತಲುಪಿಸ್ತೀರಾ? ಅದನ್ನ ಹೇಗ್ ತಲುಪಿಸೋದು ಅಂತಂದ್ರೆ ಪ್ರತಿಯೊಬ್ಬ ಮನೇಲೂ ಜನ ಇರ್ತಾರಲ್ಲ, ಅವರು ಅದನ್ನ ಓದೋದ್ರ ಮುಖಾಂತರ. ಈಗ ಹೇಗೆ ಅಂದ್ರೆ ಮೇಡಮ್, ಈಗ ಒಂದು ಹೊಸ ಥೀಮ್ ಬಂದಿದೆ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಇಷ್ಟು ದಿನ ನಾವು ಕರೋನಾ ಟೈಮಲ್ಲೆಲ್ಲ ಮಕ್ಕಳಿಗೆ ಮೊಬೈಲ್ ಅಲ್ಲೇ ಪಾಠ ಮಾಡ್ತಾ ಇದ್ವಿ. ಈಗ ಅದೇನಾಗಿದೆ, ಮಕ್ಕಳಲ್ಲಿ ಒಂದು ಗೀಳಾಗಿದೆ. ಈಗ ಅದನ್ನ ಬಿಡಿಸೋದಕ್ಕೆ ಈ ಹೊಸ ಹೊಸ ತರ ಪ್ಲಾನ್ಗಳು ಬಂದಿದೆ. ಅದರಲ್ಲಿ ಒಂದೇನು ಅಂತ ಹೇಳಿದ್ರೆ, ಮೊಬೈಲ್ ಅನ್ನ ಬಿಡಿ, ಪುಸ್ತಕನ ಹಿಡಿ ಅಂತ. ಅಂದ್ರೆ ಈಗ ಲೈಬ್ರರಿಲಿ ತುಂಬಾ ಬುಕ್ಸ್ ಇರುತ್ತೆ. ಒಂದು ವಾರಕ್ಕೆ ಒಂದು ಮಗು ಒಂದು ಬುಕ್ ನ ಓದ್ಬೇಕು. ಆ ತರ ಕನಿಷ್ಠ 15 ದಿನಕ್ಕಾದ್ರೂ ಒಂದು ಬುಕ್ ನ ಓದ್ಬೇಕು ಮಗು. ಆ ತರ ಒಂದು ಪರಿಸರವನ್ನ ನಿರ್ಮಾಣ ಮಾಡಿ ಆ ಮಗು ಕೈಲಿ ಆ ಬುಕ್ಸ್ ನ ಓದಿಸಿ, ಏನ್ ಪ್ರಾರ್ಥನಾ ಅವಧಿನಲ್ಲಿ ಆ ಮಗು ಏನು ಪುಸ್ತಕನ ಓದಿ ತಿಳ್ಕೊಂಡಿದೆ ಅದನ್ನ ಮಗು ಕೈಲೇ ಹೇಳ್ಸ ಅಂತದ್ದು. ಇದು ಸಮುದಾಯದೊಳಗೆ ಹೋಯ್ತಲ್ಲ. ಈಗ ಸಾಹಿತ್ಯ ಶಾಲೆ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಕವಿಗೋಷ್ಠಿಗಳಾಗಿರ್ಬೋದು, ಸಾಹಿತ್ಯ ಗೋಷ್ಠಿಗಳಾಗಿರ್ಬೋದು, ಇದನ್ನ ನಾವು ಹಂಚೋದು, ಸಾಹಿತ್ಯವನ್ನ ಬರ್ಸೋದು, ಅವ್ರ ಕೈಲಿ ಓದ್ಸೋದು, ಒಂದು ವಿಮರ್ಶೆ ಮಾಡಿಸೋದು. ಇದು ಸಮುದಾಯದೆಡೆಗೆ ಹಂಚಿದಂಗೆ ಆಯ್ತಲ್ಲ. ಹಾಗಾಗಿ ಸಮುದಾಯದೆಡೆಗೆನೆ ಈ ಸಾಹಿತ್ಯ ಹೋಗ್ಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ ಇದ್ದಿದ್ದು. ನಿಮಗೆ ಅನ್ಸೋ ಮಟ್ಟಿಗೆ ಓದುಗರ ಸಂಖ್ಯೆ ಹೆಚ್ಚಾಗ್ತಿದ್ಯಾ ಕಡಿಮೆ ಆಗ್ತಿದ್ಯಾ? ಅಂದ್ರೆ ಈಗ ಮೊಬೈಲ್, ಕಂಪ್ಯೂಟರ್, ಇನ್ನೇನೋ ಇದೆಯಲ್ಲ, ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಗಳು ಏನೇ ಬಂದಿರಬಹುದು, ಆದ್ರೆ ತಾವು ಒಂದು ವ್ಯಕ್ತಿಗೆ ಏನ್ ಅಭಿರುಚಿ ಇರುತ್ತೆ ಓದ್ಬೇಕು ಅನ್ನೋದು, ಅದನ್ನ ಆತ ಕಳ್ಕೊಳ್ಳಲ್ಲ. ಕಡಿಮೆ ಆಗಿರಬಹುದು, ಆದ್ರೆ ಏನ್ ಅನ್ಸುತ್ತೆ ಮತ್ತೆ ಕಡಿಮೆ ಆದ್ರೆ, ಈಗ ಸಾಹಿತ್ಯ ಸಮ್ಮೇಳನಗಳಾದಾಗ ಪುಸ್ತಕಗಳ ಮಾರಾಟದ ಸಂಖ್ಯೆ, ಆಮೇಲೆ ಎಷ್ಟು ಕೋಟಿ ಪುಸ್ತಕಗಳು ಮಾರಿದ್ರು, 12 ಕೋಟಿ 15 ಕೋಟಿ ಇಷ್ಟೆಲ್ಲ ವ್ಯಾಪಾರ ಆಯ್ತು ಅಂತ ಬಂದ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೆಂಗ್ ಅನ್ಕೋತೀರಾ? ಇಲ್ಲ, ಓದುಗರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ, ಕೊಳ್ಳೋರ್ ಸಂಖ್ಯೆ ಕಡಿಮೆ ಆಗಿದೆ. ಓದ್ತಾರೆ ಬುಕ್ಸ್ ನ, ಜನ ಓದ್ತಾರೆ. ಈಗ ನಾನು ಓದ್ತೀನಿ, ನನ್ಗೆ ಎಲ್ಲಾ ಬುಕ್ಸ್ ಏನಾದ್ರು ಸಿಕ್ಕರೆ, ಏನಾದ್ರು ಒಂದು ಆಡ್ ಬಂದ್ರು ಆ ಬುಕ್ಸ್ ಚೆನ್ನಾಗಿದೆ ಅಲ್ವಾ, ತಗೋಬೇಕಲ್ವಾ, ತರಿಸ್ಬೇಕು ಅಲ್ವಾ ಅಂತ. ನನ್ಗೆ ಕೆಲವು ಬುಕ್ಸ್ ನಾನು ಆನ್ಲೈನ್ ಅಲ್ಲೇ ತರಿಸ್ಕೊಂಡಿದೀನಿ. ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನಂದೊಂದು ಈಗ ಬುಕ್ ಬಂದಿದೆ ಅಂತ, ಆ ಬುಕ್ ನಾನು ತಗೊಂಡಿದ್ದೀನಿ. ಆ ಬುಕ್ ತರಿಸ್ಕೊಂಡಿದ್ದೀನಿ ಆನ್ಲೈನ್ ಅಲ್ಲಿ. ಇವತ್ತು ನನ್ನ ಹತ್ರ ಈಗ 2,500 ಹೆಚ್ಚಿಗೆ ಬುಕ್ಸ್ ಇದೆ ನನ್ನ ಹತ್ರ. ನಂದೇ ಒಂದು ಪುಟ್ ಲೈಬ್ರರಿ ಇದೆ.
ಒಂದು ಕೋಣೆನಲ್ಲಿ ಪೂರ್ತಿ ನನ್ನ ಬುಕ್ಸ್ ಗಳನ್ನ ಇಟ್ಕೊಂಡಿದ್ದೀನಿ. ಹಾಗಾಗಿ ಸಂಖ್ಯೆ ಕಡಿಮೆ ಆಗಿದೆ. ಆಗಿದ್ರು ಓದೋರು ಇದಾರೆ, ತುಂಬಾ ಜನ ಇದಾರೆ. ಈಗ ಪುಸ್ತಕನ ಯಾಕೆ ಕೊಳ್ತಾ ಇಲ್ಲ ಅಂದ್ರೆ ಈಗ ಮೊಬೈಲ್ ಅಲ್ಲೇ ಎಲ್ಲ ಸಿಗುತ್ತೆ, ಬ್ಲಾಗಲ್ ಸಿಗುತ್ತೆ, ಆಮೇಲೆ ಪ್ರತಿಲಿಪಿ ಅಂತ ಬರುತ್ತೆ, ಆಮೇಲೆ ಬುಕ್ ಪ್ರಮಾ ಅಂತ ಬರುತ್ತೆ. ಅದರಲ್ಲೆಲ್ಲ ಅವರು ಓದ್ತಾ ಇರ್ತಾರೆ. ಎಲ್ಲೆಲ್ಲಿ ಟೈಮ್ ಸಿಗುತ್ತೆ, ಮೊಬೈಲ್ ಆದ್ರೆ ಈಸಿ ಆಗಿರುತ್ತೆ, ಎಲ್ಲೆಲ್ಲಿ ಬೇಕು ಬಸ್ಸಲ್ಲಿ ಪ್ರಯಾಣದಲ್ಲಿ ಓದ್ಬೋದಲ್ಲ ಅಂತ ಅಲ್ಲಿ ಓದ್ತಾ ಇರ್ಬೋದು. ಓದುಗರ ಸಂಖ್ಯೆ ಅಂದ್ರೆ ಮಾಮೂಲಿ ಓದಿಗೆ ತೊಂದರೆ ಆಗಿಲ್ಲ, ಕೊಂಡು ಓದುವವರ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ನಾವು ಹಳೆ ಕಾಲದವ್ರ ತರ ಓದ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದ್ರೆ ಇವತ್ತಿನ ಮಕ್ಕಳು ಮೊಬೈಲ್ ಅಲ್ಲಿನೇ ಎಲ್ಲ ವರ್ಲ್ಡ್ ಲೈಬ್ರರಿ ಎಲ್ಲ ಸಿಗುತ್ತೆ ಅವ್ರಿಗೆ. ಜಗತ್ತಿನ ಅತ್ಯುತ್ತಮ ಒಂದು ಕವನ ಸಂಕಲನನೋ ಅಥವಾ ಕಥಾ ಸಂಕಲನನೋ ನಾವು ತಗೋಬೇಕು ಅಂತಂದ್ರೆ ಪುಸ್ತಕನ ಹುಡುಕಿ ಎಲ್ಲಿಂದ ತರಿಸಿ ಓದ್ಬೇಕಾಗಿತ್ತು. ಆದ್ರೆ ಇವತ್ತೆಲ್ಲ ಸಿಗೋದ್ರಿಂದ ಅಲ್ಲಿ ಓದ್ತಾರೆ. ಹಾಗಾಗಿ ಪುಸ್ತಕನ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ದುಡ್ಡಿನ ಕಷ್ಟ ಅನ್ನೋದ್ರ ಜೊತೆಗೆ ಎಲ್ಲಿದೆ ಹುಡ್ಕೊಂಡೋಗಿ ಏನಕ್ಕಪ್ಪ ತಗೋಬೇಕು, ಈಸಿಯಾಗಿ ಮೊಬೈಲ್ ಅಲ್ಲಿ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಸಿಗುತ್ತೆ. ಈಗ ನೀವು ರಾಮಾಯಣ ದರ್ಶನ ಬುಕ್ಸ್ ಅನ್ನ ಹೊಡೆದ್ರೆ ಅಷ್ಟು ಪೇಜ್ ಇದೆ. ಮಲೆಗಳಲ್ಲಿ ಮಧುಮಗಳು 1,000 ಪೇಜ್ ಅಷ್ಟು ಹತ್ತತ್ರ ಇದೆ. ಆ ಬುಕ್ ಮೊಬೈಲ್ ಅಲ್ಲೇ ಸಿಕ್ಬಿಡುತ್ತೆ ನೋಡಿ, ಅಷ್ಟು ಪೇಜ್. ದಿನ ಅವ್ರು 10 ಪೇಜ್ ಓದ್ಕೊಂಡ್ರೆ ಬಸ್ಸಲ್ಲಿ ಹೋಗ್ತಾ, ಅಥವಾ ಆಡಿಯೋ ಲೈಬ್ರರಿ ಇದೆ ಈಗ, ಅದನ್ನ ಕಿವಿಗೆ ಹಾಕೊಂಡೆ ಅವ್ರ ಕೆಲಸ ಎಲ್ಲ ಮಾಡ್ಕೋಬಹುದು. ಅಂದ್ರೆ ಜ್ಞಾನದ ಹಂಚುವಿಕೆಯ ಮೋಡ್ ಇದವಲ್ಲ, ಹೌದು, ಅದು ಅವಾಗ ಪುಸ್ತಕ, ರೇಡಿಯೋ, ಪತ್ರಿಕೆಗಳು ಇಷ್ಟೇ ಆಗಿತ್ತು. ಆದ್ರೆ ಈಗ ಬೇರೆ ಬೇರೆ ಮೋಡ್ ಇರೋದ್ರಿಂದ ಕೇಳಲೂಬಹುದು, ನೋಡಲೂಬಹುದು, ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ಓದ್ಬಹುದು, ಬೆರಳಲ್ಲೇ ತೆಗೆದು ಹಾಕುವಂತ ಗ್ಯಾಡ್ಜೆಟ್ಸ್ ಇರೋದ್ರಿಂದ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿರುವಂತಹ ಪುಸ್ತಕಗಳನ್ನ ಕೊಂಡು ಓದುವವರು ಈಗ ಫಸ್ಟ್ ಕಡಿಮೆ ಆಗಿರಬಹುದು. ಫಸ್ಟ್ ಎಲ್ಲ ಏನಾಗಿತ್ತು ಮೇಡಮ್, ಅವಾಗೆಲ್ಲ ಟಿವಿ ಇಲ್ದೇ ಇರುವಾಗ ರೇಡಿಯೋ ಇತ್ತು. ಟಿವಿ ಬಂದ ಹಾಗೆ ರೇಡಿಯೋ ಕಡಿಮೆ ಆಗೋಯ್ತು. ಈಗ ಮೊಬೈಲ್ ಅಲ್ಲೂ ರೇಡಿಯೋ ಇದೆ. ಈಗ ಮೊಬೈಲ್ ಅಲ್ಲೂ ರೇಡಿಯೋ ಇದೆ. ಕೆಲವರು ಹೆಚ್ಚಿಗೆ ಆಗಿದೆ ಈಗ. ಮನೆಯಲ್ಲೂ ರೇಡಿಯೋ ಕೇಳ್ತಾರೆ, ಕೆಲವರು ರೇಡಿಯೋನೇ ಇಟ್ಕೊಂಡಿದ್ದಾರೆ, ಇನ್ ಕೆಲವರು ಮೊಬೈಲ್ ಅಲ್ಲಿ ಕೇಳ್ತಾರೆ. ಈಗ ಕಾರ್ಗಳಲ್ಲೆಲ್ಲ ರೇಡಿಯೋ ಇದೆಯಲ್ಲ, ಮತ್ತೆ ಈಗ ಮೊಬೈಲ್ ಅಲ್ಲಿ ಇದೆ, ಕಾರ್ ಅಲ್ಲಿ ಇದೆ, ಮತ್ತೆ ಬೈಕ್ ಅಲ್ಲೂ ಬರ್ತಾ ಇದೆ ಈಗ ರೇಡಿಯೋ. ಹಾಗಾಗಿ ನೋಡಿ, ಈಗ ಒಂದ್ ಕಾಲ ಬಂತು, ಒಂದ್ ಕಾಲದಲ್ಲಿ ಉತ್ಕೃಷ್ಟವಾಗಿ ಮೆರೆದಂತ ರೇಡಿಯೋ ಟಿವಿ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ನೋಡಿ. ಈಗ ಎಲ್ಲಾ ಕಡೆನೂ ರೇಡಿಯೋ ಇರೋದ್ರಿಂದ ಈಗ ಕೇಳಲೇಬೇಕಾಗ್ತಾ ಇದೆ. ಅದೇ ತರ ಪುಸ್ತಕಕ್ಕೂ ಒಂದಿನ ಒಳ್ಳೆ ಕಾಲ ಮತ್ತು ಬಂದ್ರು ಬರಬಹುದು. ಮೊಬೈಲ್ ಅಲ್ಲಿ ಕೆಲವರಿಗೆ ಓದಿದ್ದು ಚೆನ್ನಾಗ್ ಅನ್ಸಲ್ಲ ಪುಸ್ತಕಕ್ಕೆ, ಮತ್ತೆ ಮನೆಯವರೆಲ್ಲ ಓದ್ಬೋದು. ನಮಗೆ ಓದಿ ಬೇಜಾರಾದಾಗ ಮನೆಯವರು ಓದ್ಬೋದು, ಇನ್ನೊಬ್ರಿಗೂ ಕೊಡ್ಬಹುದು. ಆದ್ರೆ ಮೊಬೈಲ್ ಅಲ್ಲಿ ಹಾಗೆ ಮಾಡಕ್ಕಾಗಲ್ವಲ್ಲ. ಪುಸ್ತಕ ಸಂಸ್ಕೃತಿನೇ ತುಂಬಾ ಒಳ್ಳೇದು. ಹಾಗನ್ಸತ್ತೆ. ಈಗ ಒಳ್ಳೆ ಬರಹಗಾರರ ಆಗ್ಬೇಕು ಅಂತಂದ್ರೆ ಒಳ್ಳೆ ಓದುಗರಾಗಿರ್ಬೇಕು. ಖಂಡಿತ ಅಲ್ವಾ? ಹೌದು. ನೀವು ಒಳ್ಳೆ ಓದುಗರು ಸಹ, ಯಾಕಂದ್ರೆ ಹೇಳಿದ್ರಿ ನಿಮ್ಮ ಲೈಬ್ರರಿ ಬಗ್ಗೆ, ಒಳ್ಳೆ ಓದುಗರು ಮಾತ್ರ ಒಳ್ಳೆ ಆಗ್ತಾರೆ, ಒಳ್ಳೆ ಕೇಳುಗರಾಗಿರ್ಬೇಕು. ಖಂಡಿತ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕರುಣೆ ಪ್ರೀತಿ ಇರೋರಿಗೆ ಮಾತ್ರ ಬರವಣಿಗೆ ಒಲಿಯುತ್ತೆ. ಅದನ್ನ ಆ ಜಾಗದಲ್ಲಿ ನಿಂತು ಅನುಭವಿಸಿ ಬರಿಬೇಕಲ್ಲ, ಅಲ್ವಾ? ಹಾಗಾಗಿ ಏನಂತಂದ್ರೆ ಇವೆಲ್ಲ ಸಮಾಜವನ್ನ ತಿದ್ದುವಂತಹ ಕೆಲಸಗಳನ್ನ ಪುಸ್ತಕಗಳು. ಒಳ್ಳೆ ಸ್ನೇಹಿತ ಒಳ್ಳೆ ಪುಸ್ತಕಕ್ಕಿಂತ ಒಳ್ಳೆ ಸ್ನೇಹಿತ ಇಲ್ವೇ ಇಲ್ಲ. ನೀವು ಬರಹಗಾರರಾಗಿರೋದು ಅಷ್ಟೇ ಅಲ್ಲ, ಒಂದು ಎದೆಗಾರಿಕೆ ಇದೆ ನಿಮ್ಮಲ್ಲಿ. ಪ್ರಕಾಶನ ಮಾಡ್ಲಿಕ್ಕೆ ಎಲ್ಲ ಹೆದರ್ತಾರೆ. ಅದೇ ನೀವು ಹೇಳಿದ್ರಿ, ಆರ್ಥಿಕ ಹೊರೆ, ಸಂಕಷ್ಟ, ಎಷ್ಟೋ ಪ್ರಕಾಶನ ಸಂಸ್ಥೆಗಳು ಮುಚ್ಚಿ ಹೋಗ್ತಿದೆ. ಅದೆಲ್ಲದರ ನಡುವೆ ನೀವೊಂದು ಪ್ರಕಾಶಕಿ ಆಗಿ ಕೂಡ ಕೆಲಸ ಮಾಡಿದಿರಿ, ಒಳ್ಳೆ ವಿಷಯಗಳನ್ನ ಹಂಚ್ತಾ ಇದ್ದೀರಿ ಸಮುದಾಯದ ಮಧ್ಯ. ಹೀಗೆ ನಿಮ್ಮ ಸಾಹಿತ್ಯದ ಸೇವೆ ಮುಂದುವರಿಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸೋಣ ಅನ್ಸುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಇದುವರೆಗೆ ಲೇಖಕಿ ಹಾಸನದ ಡಾಕ್ಟರ್ ಶಾಂತಾ ಅತ್ನಿ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.